Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಕಾಯ್ದೆ ಭಾಗ 11 ಹಕ್ಕುಗಳ ದಾಖಲೆಗಳು ಬಂದ ಕೂಡಲೇ ಪಹಣಿ ಪತ್ರಿಕೆಗಳಲ್ಲಿ ಅಮಲು ಮಾಡಲು ಕಾನೂನಿನಲ್ಲಿ ಅವಕಾಶವಿದ್ದರೂ ವಿನಾಕಾರಣ ತಕರಾರು ಸಲ್ಲಿಸಿದರೆ ಆ ಬಗ್ಗೆ ಕಂದಾಯ ಅಧಿಕಾರಿಗಳು ತಕರಾರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಗಾಗಿ ನಿಗದಿ ಮಾಡುತ್ತಾರೆ. ಈ ವಿಳಂಬ ನೀತಿಯಿಂದ ರೈತರಿಗೆ ತೊಂದರೆಯಾಗುತ್ತಿದ್ದು ಕಂದಾಯ ಅಧಿನಿಯಮ ಭಾಗ 11ರಲ್ಲಿ ಸೂಕ್ತ ತಿದ್ದುಪಡಿ ಅವಶ್ಯಕವಾಗಿದೆ ಎಂದು ಸೇತು ಚುನ್ನಿಲಾಲ್ ಅಮರಚಂದ್ ಬೊಹರಾ ಕಾನೂನು ಮಹಾವಿದ್ಯಾಲಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಜಗದೀಶ್ ವಕೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳೇ ಕೆಲ ಜನರಿಂದ ಆಕ್ಷೇಪ ಅರ್ಜಿಗಳನ್ನು ಸಲ್ಲಿಸಿ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ. ಇಂತಹ ಆಕ್ಷೇಪ ಅರ್ಜಿಗಳ ಪ್ರಕರಣಗಳನ್ನು ವಿಚಾರಣೆ ಮಾಡಲು ನಾಡ ತಹಸೀಲ್ದಾರರಿಗೆ ಅಧಿಕಾರ ನೀಡಲಾಗಿದೆ. ಇದರಿಂದ ರೈತರಿಗೆ ಸೂಕ್ತ ನ್ಯಾಯ ದೊರಕುತ್ತಿಲ್ಲ ಮತ್ತು ಈ ಎಲ್ಲಾ ಗೊಂದಲಗಳಿಗೆ ಮುಖ್ಯ ಕಾರಣ ನೋಂದಣಿ ದಸ್ತಾವೇಜು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬಂದ ತಕ್ಷಣ ಯಾವುದೇ ತಕರಾರನ್ನು ಪರಿಗಣಿಸದೆ ತಕ್ಷಣ ಪಹಣಿ ಪ್ರಕ್ರಿಯೆ ಜಾರಿ ಮಾಡುವ ಸಲುವಾಗಿ ಕಂದಾಯ ಅಧಿನಿಯಮ ಭಾಗ 11ರಲ್ಲಿ ಸೂಕ್ತ ತಿದ್ದುಪಡಿ ಮಾಡಬೇಕು ಎಂದರು. ಯಾವುದೇ ಆಧಾರದ ಮೇಲೆ ಪ್ರಶ್ನಿಸುವ ಅಧಿಕಾರ ಕಲಂ 136 ರದ್ದುಗೊಳಿಸುವ ಸೂಕ್ತ ತಿದ್ದುಪಡಿ ಅವಶ್ಯಕತೆ ಇದ್ದು ಮತ್ತು ಯಾವುದೇ ಸಾಧಕ ಬಾಧಕಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನು ಕಲಂ 136ಕ್ಕೆ ತಿದ್ದುಪಡಿ ತಂದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಕಾನೂನಿನಲ್ಲಿ ತರುವುದು ಅವಶ್ಯಕತೆ ಇರುತ್ತದೆ ಎಂದರು. ತಹಸೀಲ್ದಾರರು ಮಾಡಿರುವ ಆದೇಶದ ವಿರುದ್ಧ ಸಹಾಯಕ ಆಯುಕ್ತರ ಬಳಿ ಅಪೀಲು ಸಲ್ಲಿಸುವ ಉಪಬಂಧವಿದ್ದು ಅಲ್ಲಿ ಕೂಡ ಸಾಕಷ್ಟು ರೈತರಿಗೆ ಅನ್ಯಾಯವಾಗಿರುವ ಉದಾಹರಣೆಗಳಿವೆ ಎಂದರು. ಕರ್ನಾಟಕ ಭೂ ಕಂದಾಯ ಅಧಿನಿಯಮದಲ್ಲಿ ಈ ಉಪಭಾಗ 11ಕ್ಕೆ ಸೂಕ್ತ ತಿದ್ದುಪಡಿ ತಂದು ರೈತರಿಗೆ ಆಗುತ್ತಿರುವ ಕಾನೂನಿನ ತೊಂದರೆ ನಿವಾರಿಸಲು ತಿದ್ದುಪಡಿಯ ಅವಶ್ಯಕತೆ ಇದ್ದು ಈ ಬಗ್ಗೆ ಸೂಕ್ತ ಚರ್ಚೆ ಮತ್ತು ಕಾನೂನಿನ ಪರಿಣಿತರ ಸಲಹೆ ಸೂಚನೆಗಳನ್ನು ಪಡೆದು ಈ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ನಿರ್ಣಯ ಅಂಗೀಕರಿಸುವುದು ಅವಶ್ಯಕವಾಗಿದೆ ಎಂದರು. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದೆ ಎಂದರು. ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಏನಿದೆ 1964ರಲ್ಲಿ ಅದು ಜಾರಿ ಬಂದಿದೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಜಾರಿಗೆ ತಂದಿರತಕ್ಕಂಥ ಮೂಲ ಉದ್ದೇಶ ಈ ಜಮೀನು ನಿರ್ವಹಣೆ, ಜಮೀನಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಏನೇ ಇರಲಿ, ವರ್ಗ ಮೊಬೈಲ್ಗಳು ಇರಲಿ, ಮ್ಯುಟೇಷನ್ಸ್ ಇರಲಿ, ಸರ್ವೆ ಇರಲಿ, ದಾರಿ ಇರಲಿ, ಬಂಡಿದಾರಿ ಇರಲಿ, ಕಾಲ್ದಾರಿ ಇರಲಿ, ಏನೆಲ್ಲ ಸಮಸ್ಯೆಗಳು ರೈತರಿಗೆ ಅನಾನುಕೂಲತೆಯನ್ನು ನಿರ್ವಹಣೆ ಮಾಡಬೇಕ ಸಲುವಾಗಿ ಒಂದು ಅಧಿನಿಯಮ ತಂದಿದ್ದು ಮೂಲ ಉದ್ದೇಶ. ಅದರ ಸಂಬಂಧಪಟ್ಟಂಗೆ ಯಾವುದೇ ಆಸ್ತಿ ನೋಂದಣಿ ಆಗಲಿ, ಪರಬರೆ ಆಗಲಿ, ಅಥವಾ ಪೂರ್ತಿ ವಿರಾಸತ್ತು ವರ್ಗ ಮೊಬೈಲ್ಗಳು ಇರ್ಬೋದು, ಅಥವಾ ಮನೆಯಲ್ಲಿ ಯಜಮಾನ ತೀರ್ಕೊಂಡ ಸಂದರ್ಭದಲ್ಲಿ ಸಂಬಂಧಿಸಿದ ವಾರಸುದಾರರು ತಮ್ಮ ಅಫಿಡವಿಟ್ಸ್ ಕೊಟ್ಟು ಅರ್ಜಿ ಕೊಟ್ಟು ವರ್ಗ ಮೊಬೈಲ್ ಮಾಡ್ತಕ್ಕಂಥದ್ದು ವಿಚಾರವಾಗಿರ್ಬೋದು. ಇವೆಲ್ಲ ವಿಷಯವಾಗಿ ಈ ಒಂದು ಕಂದಾಯ ಅಧಿನಿಯಮದಲ್ಲಿ ಜನಗಳಿಗೆ ಸಹಕಾರಿಯಾಗಲಿ, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಎಂಬ ಮೂಲ ಉದ್ದೇಶದಿಂದ ಈ ಒಂದು ಅಧಿನಿಯಮ ಏನಪ್ಪಂದರೆ ಜಾರಿಗೆ ತಂದಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಈ ವಿಶೇಷವಾಗಿ ಇಲ್ಲಿ ಏನು ಆಗ್ತಾ ಇದೆ, ಜನಗಳಿಗೆ ಎಷ್ಟು ಅನುಕೂಲ ಆಗ್ತಿದೆ, ಎಷ್ಟು ಅನಾನುಕೂಲ ಆಗ್ತಿದೆ, ಅದಕ್ಕೆ ಏನೆಲ್ಲ ತಿದ್ದುಪಡಿಗಳು ಅವಶ್ಯಕತೆ ಅನ್ನತಕ್ಕಂಥ ವಿಚಾರವಾಗಿ ಇವತ್ತು ನಾವು ಬಂದಿದ್ದೀವಿ. ವಿಶೇಷವಾಗಿ ಚಾಪ್ಟರ್ 11 ಬರ್ತದೆ ಕಂದಾಯ ಇಲಾಖೆಯಲ್ಲಿ. ಚಾಪ್ಟರ್ 11ರಲ್ಲಿ 127 ಸೆಕ್ಷನ್ ತೆಗೆದುಕೊಂಡು 135, 136, 136 ಸೆಕ್ಷನ್ವರೆಗೆ ಇವೆಲ್ಲ ಕೊಟೇಷನ್ಗೆ ಸಂಬಂಧಪಟ್ಟಂಥ ಮತ್ತು ಅದರಲ್ಲಿ ಅಪೀಲ್ಗಳು, ರಿವಿಷನ್ಗಳು ಅದಕ್ಕೆ ಸಂಬಂಧಪಟ್ಟಂಥ. ಈಗ ಯಾವುದೇ ರೈತ ಒಂದು ಭೂಮಿ ನೋಂದಣಿ ಇಲ್ಲಿ ಆಯ್ತಂದರೆ ಮಾರಾಟ ಮಾಡಿರ್ತಕ್ಕಂಥ ರೈತ ಮತ್ತು ತಗೊಂಡಿರ್ತಕ್ಕಂಥ ರೈತ ಎಲ್ಲರೂ ಒಪ್ಪಿಗಿದ್ರು ಕೂಡ ಮುಟೇಷನ್ಸ್ ಏನಪ್ಪ ಅಂದರೆ ಈಗಾಗಲೇ 1 ತಿಂಗಳವರೆಗೆ ಇತ್ತು. ಈಗಾಗಲೇ ಸರಳೀಕರಣ ಮಾಡಿ 1 ವಾರದಲ್ಲಿ ಆಗಬೇಕಂತ ಇದೊಂದು ವಿಚಾರ ಈಗಾಗಲೇ ತಂದಿದೆ. ಅದರ ಜೊತೆಗೆ ಸಂಬಂಧಿಸಿದ ವಿಲೇಜ್ ಅಕೌಂಟೆಂಟು RI ಅಂದರೆ ಕಂದಾಯ ನಿರೀಕ್ಷಕರು ಮತ್ತು
ಗ್ರಾಮ ಲೆಕ್ಕಾಧಿಕಾರಿಗಳು. ಅವ್ರ ಪಾತ್ರ ಏನಪ್ಪ ಅಂದ್ರೆ ದೊಡ್ಡ ಪಾತ್ರ. ಅವರು ಯಾರೂ ಸಂಬಂಧ ಇಲ್ಲ ಅಂದ್ರೆ ಸುಮ್ಮನೆ ಯಾವ ಕೂಡ ಒಂದು ತಕರಾರು ಅಷ್ಟಕ್ಕಂಥದ್ದು ಪರಿಪಾಠ ಆಗಿದೆ. ಉದ್ದೇಶ ಈ ವಿವಾದದ್ದು ಡಿಸ್ಪ್ಯೂಟೆಡ್ ಮೊಟೇಷನ್ಸ್ ಅಂತಂದು ಒಂದು ಎಂಟ್ರಿ ಮಾಡಿಕೊಂಡ್ಬಿಡ್ತಾರೆ ರಿಜಿಸ್ಟರ್ ಮೇಲೆ. ಒಟ್ಟೊಂದು ಇರಕ್ಕಿಲ್ಲ, ಯಾವನೋ ಬದಲಾಳೋದು. ಏನು ಅಂತಂದರೆ ನಂದೇ ಒಂದು ಉದಾಹರಣೆ, ಒಂದು ಹೊಲ ತೊಗೊಂಡು ಹಿಂಗಿರ್ತದ, ಮಾಲಕ ತೊಗೊಂಡು ನಾವು ಕೊಟ್ಟವರು ಒಪ್ಪಿಯಾದ ಪಕ್ಕದ ಜಮೀನು ಒಂದು ತಕರಾರು ಆಗಿದ್ದು. ನಾನು ಅವ್ರಿಗೆ ಕರೀತಾರೆ, ಏನಪ್ಪ ಇದು ಸಮಸ್ಯೆ ಇದು ಹಿಂಗಾಯ್ತಲ್ಲ ಅಂತಂದೆ. ಇಲ್ಲ ಸರ್ ಅವ್ನು ವಿಲೇಜ್ ಅಕೌಂಟೆಂಟ್ ಏನು ಹೇಳಿ ನಾವು ಪಕ್ಕದಲ್ಲಿ ಹಾಕ್ಯಾನ ಏನು ಕರ್ಕೊಂಡು ಬಂದರು ಸೀದಾ ನನ್ನ ಹತ್ರ ಕರ್ಕೊಂಡು ಬಂದರು. ಏನು ಸಮಸ್ಯೆ ಇದೆ ನೀರು ತೊಗೊಳ್ಳಿ, ಆಯ್ತಪ್ಪ ಬಾ ಅದೇ ರೊಕ್ಕ ತೊಗೊಂಡು ನಾನು ಇನ್ನೊಂದು ಊರಾಗ ಕೊಡ್ತೀನಿ, ಬೂಟ್ ರೊಕ್ಕ ಕೊಟ್ಟರೆ ಯಾವ ಅದೇ ಮೂರು ನೆಮ್ಮದಿ ಏನಿಲ್ಲ. ಅದೇನು ಈ ರೋಡ್ ಸೈಡ್ ಇದ್ದಿದ್ದಪ್ಪ ಏನೋ ಸುಳ್ಳಬಾಳ ಎಲ್ಲೋ ರಿಮೋಟ್ ಒಂದು ಹಳ್ಳಿ ಬಾಪೂರಲ್ಲಿರ್ತಕ್ಕಂಥ ಒಂದು ಜಮೀನು ತಕರಾರು ಹಾಕಿದ್ದ. ಬಂದರು ಡಿಸ್ಪ್ಯೂಟೆಡ್ ಅಂತ ಎಂಟ್ರಿ ಆಗಿಬಿಟ್ಟಿದ್ದೆ, ಚಾಲು ಆಯ್ತು. ಇವನು ಅವತ್ತೇ ನೋಟಿಫಿಕೇಶನ್ ಸರ್ ನೀವೇ ದಿವಸ ಸರ್ ಹೊಲ ನಾವು ನನಗೆ ಬೇಕಿಲ್ಲ ನೀನೇ ತಗೋದು ಅಫಿಡೇವಿಟ್ ಮಾಡಿಸಿ ಒಂದು ಅರ್ಜಿ ಕಳಿಸ್ತೀವಿ, ಓನರ್ ಕೇಳಿದ್ರೆ ಕಳಿಸ್ತೀವಿ, ಭೂಮಿ ಮಾಲೀಕರ ಕೇಳಿದ್ರೆ. ಒಂದು ಸುಮಾರು 6 ತಿಂಗಳವರೆಗೆ ಅದನ್ನು ಇಯರಿಂಗ್ ಲಾಸ್ಟಿಗೆ ಏನಾದರೂ ಒಂದು ಏನಪ್ಪ ಅಂತಂದು ಅವರೇ ಓನರ್ಗಳು ಏನೋ ಒಂದು ಕೇಸ್ ಮಾಡಿ. ಇದು ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ ವ್ಯವಸ್ಥೆ. ವಿಶೇಷವಾಗಿ ಕಂದಾಯ ಈ ಮುಟೇಷನ್ ಪ್ರೊಸೀಡಿಂಗ್ಸ್ ತಕರಾರುಗಳು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥದ್ದನ್ನು ಸರ್ಕಲ್ ವೈಸು ನಾಡಾ ತಹಸೀಲ್ದಾರ್ಗಳಿಗೆ ಡೆಪ್ಯೂಟ್ ಮಾಡಿಬಿಟ್ರು. ಮ್ಯಾಗ ಸರ್ಕಾರ ಮಟ್ಟದಲ್ಲಿ ಆದೇಶ ಜಲ್ದಿ ಡಿಸ್ಪೋಸ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಮುಟೇಷನ್ ಪ್ರೊಸೀಡಿಂಗ್ ಇದ್ದಂಥವ್ರು ರೈತರಿಗೆ ತೊಂದರೆ ಆಗ್ತವ್ರು ತೊಂದರೆವಾಗಿ ಆದಷ್ಟು ಜಲ್ದಿ ಇದು ಮಾಡೋದಂದರೆ ತಹಸೀಲ್ದಾರ್ ಕೈಲೇ ಅದರ ಜೊತೆಗೆ ರಾಜಕಾರಣಿಗಳು ಬರೋದು ಹೋಗೋದು, ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಹೋರಾಟ ಇರ್ತದೆ ಓಡೋದ್ರಿಂದ. ಅದಕ್ಕೆ ಏನು ಮಾಡಿದ್ರು ಅವರು ಯಾವ ಸರ್ಕಲ್ ವೈಸು ನಾಡಾ ತಹಸೀಲ್ದಾರ್ಗೆ ಪವರ್ಸ್ ಕೊಟ್ಟರು ಈ ಡಿಸ್ಪ್ಯೂಟೆಡ್ ಇವೆಲ್ಲ ಪ್ರೊಸೀಡಿಂಗ್ಸ್ ನಡೆಸೋ ಸಲುವಾಗಿ. ಒಬ್ಬ ನಾಡಾ ತಹಸೀಲ್ದಾರರು ಅಂದರೆ ಒಂದು RI ಕ್ಯಾಡರ್ ಮನುಷ್ಯ, ನಮ್ಮ ಎದುರಿಗೆ ನೋಡ್ತಿರ್ತೀವಿ. ಆ ಮನುಷ್ಯ ಬೆಳಕಂದ್ರೆ ಲಂಚ ತಿಂದೆ ಒಂದು ವ್ಯವಹಾರ ಮಾಡ್ತಾನೆ. ನಾವು ವಕೀಲರು ಹೋಗ್ಬೇಕಲ್ಲಿ, ಅಲ್ಲಿ ನಾಡಾ ತಹಸೀಲ್ದಾರ್ ಇದ್ದು ಕೂಡ ಮ್ಯಾಜಿಸ್ಟ್ರೇಟ್ ಪವರ್ಸ್. ನಾಡಾ ತಹಸೀಲ್ದಾರ್ ನಂತರ ತಹಸೀಲ್ದಾರ್ ಜೊತೆಗೆ ದಂಡಾಧಿಕಾರಿ ಅಂತ ನಾವೇನಂತೀವಿ. ಆದರೆ ನಾವು ನಾಡಾ ತಹಸೀಲ್ದಾರ್ ಮ್ಯಾಜಿಸ್ಟ್ರೇಟ್ ಪವರ್ಸ್ ಯಾವಾಗ ಕೇಸ್ ಮಾಡಿಸ್ಕೊಂಡ್ರೆ ಆ ನಾಡಾ ತಹಸೀಲ್ದಾರ್ ಎದುರಿಗೆ ನಮ್ಮ ವಕೀಲರು ನಿಂತು ವಾದ ಮಾಡ್ತಾರೆ. ಅದು ಸಿಸ್ಟಮ್ ಅಂತ, ಆ ಸೀಟ್ ಇದ್ದು ಅವರ ವ್ಯಕ್ತಿ ಅಂತಲ್ಲ. ಆ ಮನುಷ್ಯ ಯಾವ ಮನುಷ್ಯ ಭ್ರಷ್ಟ ಅಂತ ಗೊತ್ತಾ ನಾವು ಎದುರಿಗೆ ನಿಂತು ನಾವು ವಾದ ಮಾಡಬೇಕು. ಕಾನೂನು ಹಿಂಗಾದರೆ ಹಂಗಾದ್ರೆ ತಿಳಿಸಿ ಹೋಗ್ಬೇಕು. ಅವ್ನು ಯಾರೋ ರಾಜಕಾರಣಿ ಹೇಳಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡಿದರು, ಮೊಟೇಷನ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ನಿರ್ಣಯ ಮಾಡಬೇಕು. ನಾವು ಈ ದೊಡ್ಡ ವಾದ ಮಾಡಿ ಏನೋ ರೂಲಿಂಗ್ ಕೊಟ್ಟು ಕಾನೂನು ಹಿಂಗಾದ KLR ಆ್ಯಕ್ಟ್ ಹಿಂಗಾದ್ರೆ ಹಿಂಗೆ ಮಾಡೋಕ್ಕೆ ಬರಲ್ಲ ತಿಂದರೆ ಆಯ್ತು ಅಂತ ಕೇಳ್ತಾನೆ, ಎಲ್ಲ ಕೇಳ್ತಾನೆ. ಹೋರಾಟ ಸಂದರ್ಭ ಏನು ಬೆಳಿಬೇಕು ಅಂತ ಬೇಕು. ಆದೇಶಗಳು ಬರಕತ್ತೇವ, ಯಾವುದೇ ರಾಜಕಾರಣಿ ಇನ್ಫ್ಲೂಯೆನ್ಸ್ ಮೇಲೆ ಆದೇಶಗಳು ಬರಕತ್ತೇವ. ಇಲ್ಲಾಂದರೆ ರೊಕ್ಕ ಕೊಟ್ಟವ್ರ ಪರವಾಗಿ ಬಡವರಿಗೆ ನ್ಯಾಯ ಇಲ್ಲ. ಬರೀ ನಮ್ಮ ರಾಯಚೂರು ಜಿಲ್ಲೆದಲ್ಲ ಮಾತ್ರ ಇಶ್ಯೂ ಅಲ್ಲ ನಾವು ಮಾತಾಡ್ತಾ ಇರೋದು, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಷಯ. ವಿಶೇಷವಾಗಿ ತಾವು ಪತ್ರಿಕಾ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರು ವಿಶೇಷವಾಗಿ ಇದನ್ನು ಚಲೋ ಹೈಲೈಟ್ ಮಾಡಬೇಕು. ಬರೀ ನಮ್ಮ ರಾಯಚೂರು ಜಿಲ್ಲೆ ರೈತರಿಗೆ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಯಾವ ಹೋರಾಟಗಾರರು ಕೂಡ ಈ ವಿಷಯವಾಗಿ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ H. ದೊಡ್ಡಪ್ಪ ವಕೀಲ್, ರಾಜೇಶ್ ವಕೀಲ್, ಮುನ್ನಾ ಕುಮಾರ್ ವಕೀಲ್, ಪ್ರಹ್ಲಾದ್ ರಾವ್ ವಕೀಲ್ ಉಪಸ್ಥಿತರಿದ್ದರು.